ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಶರೀರದಲ್ಲೇ ಗ್ರಹಮಂಡಲ ಮತ್ತು ಲೋಕಗಳ ಬಗ್ಗೆ ಹೇಳಿದೆ. ಗ್ರಹಮಂಡಲ ನಮ್ಮ ಶರೀರದ ಅಂಗಗಳನ್ನು ರಕ್ಷಣೆ ಮಾಡಿದ್ರೆ, ಲೋಕಗಳು ಆಕ್ಸಿಜನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದೆ. ನಮ್ಮ ಶರೀರದಲ್ಲಿ 1008 ಅಂಗಗಳಿದೆ ಅಂತ ಹೇಳ್ತಾರೆ. 1008 ಅಂಗಗಳು. ಕಣ್ಣು ಒಂದು ಆರ್ಗನ್ನು, ಮೂಗು ಒಂದು ಆರ್ಗನ್ನು, ಕಿವಿ ಒಂದು ಆರ್ಗನ್ನು, ತುಟಿ, ಹಲ್ಲು, ನಾಲಿಗೆ, ಹೀಗೆ ಹೇಳ್ತಾ ಹೋದರೆ ಅಂಗಗಳ ಸಂಯೋಗದಿಂದ ಒಂದು ಆರ್ಗನ್ ಆಗಿದೆ ಅಂತ. 1008 ಅಂಗಗಳು ಬಾಡಿ ಒಳಗಿದೆಯಂತೆ. 72,000 ನಾಡಿಗಳಿದೆಯಂತೆ. 1008 ಅಂಗಗಳನ್ನು 72,000 ನಾಡಿಗಳು ಕನೆಕ್ಷನ್ ಮಾಡಿ ಈ ಶರೀರನ ಆಯಾ ಹೈಟು ವೆಯ್ಟ್ ತಕ್ಕಂತೆ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿ 1008 ಅಂಗಗಳು ಕರೆಕ್ಟಾಗಿ ವರ್ಕ್ ಮಾಡಬೇಕು. ಕರಳು ವರ್ಕ್ ಮಾಡಬೇಕು. ಕಣ್ಣು ಕರೆಕ್ಟಾಗಿ ಕಣ್ಣು ವರ್ಕ್ ಮಾಡಬೇಕು. ಮೂಗು ಕರೆಕ್ಟಾಗಿ ಅದು ಕಾರ್ಯ ಮಾಡಬೇಕು. ಕಿವಿ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಆ ಕಣ್ಣು, ಕಿವಿ, ಮೂಗು, ಕರಳು, ಹೊಟ್ಟೆ, ಜಠರ ಮತ್ತು ಪ್ಯಾಂಕ್ರಿಯಾಸು, ಲಿವರು, ಕಿಡ್ನಿ ಇವೆಲ್ಲ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮನುಷ್ಯನಿಗೆ ರೋಗ ಬರುತ್ತೆ. ರೋಗ ಬಂದು ಸತ್ತೋಗ್ಬಿಡ್ತಾನೆ. ಒಲೆಗೆ ಬೆಂಕಿ ಇಟ್ಟ ತಾನೆ ಒಲೆ ಉರಿಯೋದು. ಬೆಂಕಿನೇ ಇಡಲಿಲ್ಲ ಅಂದರೆ ಒಲೆ ಉರಿಯೋದಿಲ್ಲ. ಹಾಗೆ ಈ ಶರೀರದ 1008 ಅಂಗಗಳಿಗೆ ಸರಿಯಾಗಿ ಇಂಕು ತುಂಬಬೇಕು, ಸರಿಯಾಗಿ ಬೆಂಕಿ ತುಂಬಬೇಕು. ಬೆಂಕಿ ಇಟ್ಬಿಟ್ಟು ಪಾತ್ರೆಲಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಆಗೋದು ಆಗುತ್ತಾ? ಆಗಲ್ಲ. ಅನ್ನ ಹಾಕಬೇಕು, ಅದಕ್ಕೆ ನೀರು ಹಾಕಬೇಕು. ಅಕ್ಕಿ ಹಾಕಿದ್ದೀನಿ, ಅಕ್ಕಿಗೆ ನೀರು ಹಾಕಿದ್ದೀನಿ, ಇಟ್ಬಿಟ್ಟು ಅನ್ನ ಆಗು ಅಂದರೆ ಅನ್ನ ಆಗುತ್ತಾ? ಅದು ಬಿಸಿ ಮಾಡಬೇಕು. ಅದು ತಕ್ಕಂತೆ ಗಾಳಿ ಬೀಸಬೇಕು. ಗಾಳಿ ಬೀಸಿದ್ರೆ ಬೆಂಕಿ ಚೆನ್ನಾಗಿ ಹತ್ಕೊಂಡು ಉರಿತದೆ. ಗಾಳಿನೇ ಇಲ್ಲ ಅಂದರೆ ಬೆಂಕಿ ಬರೋದಿಲ್ಲ. ಬೆಂಕಿ ಹಾಕಬೇಕು ಅಂದರೆ ಭೂಮಿ ಭದ್ರಾಗಿರಬೇಕು. ಭೂಮಿ ಭದ್ರಾಗಿದ್ದು ಕಟ್ಟಿಗೆ ಹಾಕಿ ಅದಕ್ಕೆ ಬೆಂಕಿ ಹಾಕಿ ಗಾಳಿ ಹಾಕಿ ಚೆನ್ನಾಗಿ ಬೆಂಕಿ ಪ್ರಜ್ವಲವಾದ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ಅಕ್ಕಿ ಹಾಕಿ ಅಕ್ಕಿಗೆ ನೀರು ಹಾಕಿದಾಗ ಅನ್ನ ಆಗುತ್ತೆ. ಪೆನ್ನಿಗೆ ಹೆಂಗೆ ಇಂಕು ತುಂಬಿದ್ರೆ ಬರೀತದೋ ಹಾಗೇ ಬೆಲೂನ್ಗೆ ಹೇಗೆ ಗಾಳಿ ತುಂಬಿದ್ರೆ ದಪ್ಪಗೆ ಬೆಲೂನ್ ಆಗುತ್ತೋ ಹಾಗೆ ಈ ಮನುಷ್ಯನ ಶರೀರದಲ್ಲಿ ಎಲ್ಲ ಅಂಗಗಳು, ಬೆರಳು, ಉಗುರು, ರೋಮ, ಚರ್ಮ, ಹೀಗೆ ಎಲ್ಲ ಎಣಿಸ್ಕೊಂಡು ಹೋಗಿದ್ರೆ 1008 ಸ್ಪೇರ್ ಪಾರ್ಟ್ಸ್ ಇದೆ. ಈ ಎಲ್ಲ 1008 ಸ್ಪೇರ್ ಪಾರ್ಟ್ಸು ವರ್ಕ್ ಆಗಬೇಕು ಅಂದರೆ ಪಂಚಭೂತಗಳು ಕರೆಕ್ಟಾಗಿರಬೇಕಂತೆ ನಮ್ಮ ಶರೀರದಲ್ಲಿ. ಕಾರು, ಬಸ್ಸು, ಟ್ರೈನು, ಸ್ಕೂಟ್ರು ಎಲ್ಲ ಓಡಬೇಕು ಅಂದರೆ ಡೀಸೆಲ್, ಪೆಟ್ರೋಲ್ ಹಾಕಬೇಕು. ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಕಾರ್ ಓಡಲ್ಲ. ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂದರೆ ಬೈಕ್ ಹೋಗಲ್ಲ. ಹೀಗೆ ಯಾವ ಅಂಗಗಳು ಚಲಿಸಬೇಕು, ಯಾವ ಅಂಗಗಳು ವರ್ಕ್ ಮಾಡಬೇಕು, ಕರಳು, ಕಣ್ಣು, ಕಿವಿ, ಕಿಡ್ನಿ, ಮೂಗು, ಬಾಯಿ, ಪ್ರತಿಯೊಂದು ಅಂಗಾಂಗಗಳು ವರ್ಕ್ ಆಗಬೇಕು ಅಂತಂದರೆ ಡೀಸೆಲ್, ಪೆಟ್ರೋಲ್ ಹೆಂಗೋ ಹಾಗೆ ಪಂಚಭೂತಗಳು ಬಹಳ ಇಂಪಾರ್ಟೆಂಟು. ಅದರಿಂದ ನಮ್ಮ ಹೆಬ್ಬೆಟ್ಟಲ್ಲಿ ಪಂಚಭೂತಗಳ ಅಗ್ನಿತತ್ವ, ಫೈರ್, ಅಗ್ನಿ ಅಂದರೆ ಲೈಟು, ವಿಷನ್. ಅಗ್ನಿತತ್ವ ಇರೋದೇ ನಾವೆಲ್ಲ ನೋಡ್ತಾ ಇರೋದು. ಅಗ್ನಿತತ್ವ ಒಳಗಿಲ್ಲ ಅಂದರೆ ನಾವು ಕುರುಡರಾಗ್ಬಿಡ್ತಿದ್ವಿ. ಆ ಲೈಟ್ ಅಂಶ. ಗಾಳಿ ಇಲ್ಲ ಅಂದರೆ ನಾವು ಸತ್ತೋಗ್ತಿದ್ವಿ. ತೋರ್ಬೆರಳು ಗಾಳಿ, ಸ್ವಿಚ್ ಬೋರ್ಡ್ ಇದು. ಮಧ್ಯದ ಬೆರಳು ಆಕಾಶ ತತ್ವ, ಶಬ್ದ, ಧ್ಯಾನ, ಮನಸ್ಸು, ಎಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಈ ಮಧ್ಯದ ಬೆರಳು. ಭೂತತ್ವ ಉಂಗುರದ ಬೆರಳು. ಮಾಂಸ, ನಮ್ಮ ಶರೀರದ ಮಾಂಸ, ನಮ್ಮ ಶರೀರದ ಮೂಳೆಗಳು, ಉಗುರು, ಕೂದಲು, ಚರ್ಮ, ಗಟ್ಟಿ ಪದಾರ್ಥಗಳು ಯಾವುದು ನಮ್ಮ ಶರೀರದಿದೆಯೋ ಅದೆಲ್ಲ ಈ ಉಂಗುರದ ಬೆರಳು ಕಂಟ್ರೋಲ್ ಮಾಡುತ್ತಂತೆ. ಕಿರುಬೆರಳು ದ್ರವ ರೂಪದಲ್ಲಿರುವಂಥದ್ದು, ಲಿಕ್ವಿಡ್ ಫಾರ್ಮ್. ಜೊಲ್ಲು, ಗೊಣ್ಣೆ, ಕಣ್ಣೀರು, ಕೀವು, ಪಸ್ಸು, ರಕ್ತ, ಬೆವರು, ಮೂತ್ರ ಇವೆಲ್ಲ ಈ ಕಿರುಬೆರಳು ಬುಧಗ್ರಹ ಕಂಟ್ರೋಲ್ ಮಾಡುತ್ತಂತೆ.
ಹಾಗೆ ನಮ್ಮ ನೆಕ್ಕು ತಲೆ ಇದಿಷ್ಟು ಪೋರ್ಷನ್ನ ನಮ್ಮ ಮುಖದ ಅಂಗಗಳು ಕಂಟ್ರೋಲ್ ಮಾಡುತ್ತಂತೆ. ಇಡೀ ಶರೀರಕ್ಕೆ 5 ಬೆರಳುಗಳಿಂದ ಪಂಚಭೂತ ಕಂಟ್ರೋಲ್ ಮಾಡಿದ್ರೆ ನಮ್ಮ ಫಿಸಿಕಲ್ ಹೆಲ್ತು, ಮೆಂಟಲ್ ಎಬಿಲಿಟಿ, ಎಮೋಷನಲ್ ಬ್ಯಾಲೆನ್ಸ್ನ ಮಾಡಲಿಕ್ಕೆ ಕಣ್ಣು ಕಿವಿ ಬಾಯಿನಲ್ಲಿದೆಯಂತೆ ನೋಡಿ. ಇದು ಶರೀರ ಮುದ್ರೆಗಳಿಂದ ಮಾಡುವಂಥದ್ದು. ನಮ್ಮ ಫಿಸಿಕಲ್ ಎಂಟೈರ್ ಭೌತಿಕ ಶರೀರದ ಆರೋಗ್ಯ, ಮೆಂಟಲ್ ಎಬಿಲಿಟಿ, ಆ ನೆನಪಿನ ಶಕ್ತಿ, ಗ್ರಹಿಸೋ ಶಕ್ತಿ, ಕಾನ್ಸಂಟ್ರೇಷನ್ನು, ಮಾತಾಡುವಂಥ ಚಾತುರ್ಯತೆ, ಇದೆಲ್ಲ ನಮ್ಮ ಕಣ್ಣು ಕಿವಿ ಮೂಗು ಬಾಯಲ್ಲಿದೆಯಂತೆ. ಎಮೋಷನ್ಸ್ ಬ್ಯಾಲೆನ್ಸ್ ಮಾಡೋದು, ಕೋಪ, ತಾಪ, ಅಸೂಯೆ, ದುಃಖ, ನಗೋದು, ಇವೆಲ್ಲ ಈ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಣ್ಣು ಕಿವಿ ಮೂಗು ಬಾಯಲ್ಲಿದೆಯಂತೆ. ಅದರಿಂದ ನಾನು ಇವತ್ತಿನಿಂದ ನಮ್ಮ ಪಂಚಭೂತಗಳಿಗೆ ಹೆಡ್ ಒಬ್ಬಿದನು ಬ್ರೈನಲ್ಲಿ, ಅವನಿಗೆ ಮೆಡುಲಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಮೆಡಿಕಲ್ ಭಾಷೆಯಲ್ಲಿ. ಆ ಮೆಡುಲಾ ಇದೆಯಲ್ಲ, ಆ ಮೆಡುಲಾಗೆ ಪಂಚಭೂತಗಳನ್ನು ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಭೂತತ್ವ, ಜಲತತ್ವ ಈ ಬ್ರೈನಿಗೆ ಕಳಿಸ್ಬೇಕು. ಬಾಡಿಗೆ ಬೆರಳಲ್ಲಿ ಮಾಡ್ಕೋಬೋದ್ತೀವಿ. ಬ್ರೈನ್ಗೆ ಈ ಮೆಡುಲಾ ಅನ್ನೋದೊಂದು ಪಾಯಿಂಟ್ ಇದೆ. ಆ ಮೆಡುಲಾ ಅನ್ನೋ ಪಾಯಿಂಟ್ ಏನು ಮಾಡುತ್ತೆ, ಮೆಂಟಲ್ ಎಬಿಲಿಟಿ, ಮೆಂಟಲ್ ಹೆಲ್ತು, ಮೆಂಟಲ್ ಎಬಿಲಿಟಿ, ಎಮೋಷನಲ್ ಬ್ಯಾಲೆನ್ಸ್ ಎಲ್ಲ ಆ ಮೆಡುಲಾ ಮಾಡುತ್ತಂತೆ. ನಾನು ಆವಾಗವಾಗ ಹೇಳ್ತಾ ಇರ್ತೀನಿ, ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಕೈ, ಕತ್ತು, ಲಂಗ್ಸು, ಹೃದಯ, ಹೊಟ್ಟೆ, ಕಿಡ್ನಿ, ತೊಡೆ, ಮಂಡಿ ಇವೆಲ್ಲ ಸ್ಟೇಟ್ ಗೌರ್ಮೆಂಟು. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಅಂತ ಹೇಗೆ ಹೇಳ್ತೀವೋ ಹಾಗೆ ಇವೆಲ್ಲ ಸ್ಟೇಟ್ ಗೌರ್ಮೆಂಟು. ಇಲ್ಲಿಂದ ಆರ್ಡ್ರ್ ಬಂದು ಇವೆಲ್ಲ ವರ್ಕ್ ಆಗೋದು. ಅದರಿಂದ ಈ ಸ್ಟೇಟ್ ಗೌರ್ಮೆಂಟು ವರ್ಕ್ ಆಗಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿರಬೇಕು. ಈ ಸೆಂಟ್ರಲ್ ಗೌರ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ಮುಗೀತು, ಸತ್ಯಣ. ಅದರಿಂದ ಇಲ್ಲಿ ಪಂಚಭೂತಗಳನ್ನು ಯಾವ ರೀತಿ ತುಂಬಬೇಕು, ತುಂಬೋದ್ರಿಂದ ಏನೆಲ್ಲ ಲಾಭ ಇದೆ, ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡೋದು ಬೆರಳುಗಳಿಂದ ಇದೆ, ಮುದ್ರೆಗಳಿಂದ. ಈ ತಲೆಯಲ್ಲಿರೋ ಪಂಚಭೂತಗಳು ಬ್ರೈನ್ಗೆ, ಬಾಡಿಲೆಲ್ಲ ಸೆಲ್ಗಳಿವೆ, ಜೀವಕೋಶಗಳಿವೆ. ತಲೆಯಲ್ಲಿ ಬ್ರೈನಲ್ಲಿ ನ್ಯೂರಾನ್ಸ್ ಇದೆ. ಇವರಿಬ್ಬರು ಬೇರೆ ಬೇರೆ ಜಾತಿಯವರು. ಇದು ಸೆಂಟ್ರಲ್ ಗೌರ್ಮೆಂಟು, ಇದೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿದೆ. ಕಣ್ಣಲ್ಲಿ ಅಗ್ನಿತತ್ವ ಕಾಣುತ್ತಂತೆ ನಮಗೆ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ತಲೆಗೆ ಕಣ್ಣು, ವಿಷನ್, ಲೈಟ್, ಫೈರ್. ಕಣ್ಣಲ್ಲಿ ಅಗ್ನಿತತ್ವ ಇಲ್ಲ ಅಂದರೆ ನಾವು ಯಾವುದು ನೋಡಿದ್ರೂ ಕಾಣಲ್ಲ ಅಂತೇಳಿ. ಇದು ಮರ್ಮವಿದ್ಯೆ. ಈಗ ನಾನೇನು ಹೇಳಿಕೊಟ್ಟಿದ್ದೀನಿ ಇದು ಮರ್ಮವಿದ್ಯೆನೇನು ಹೇಳ್ತಾರೆ, ಕಣ್ಣು ಆ ವಿಷನ್ ಇದೆಯಲ್ಲ ಅದು ಅಗ್ನಿತತ್ವ. ಕಣ್ಣಿನಲ್ಲಿ ಎಷ್ಟು ಅಗ್ನಿ ಇರ್ತದೋ, ಬೆಂಕಿ ಶಕ್ತಿ ಇರ್ತದೋ ಆಗ ನಾವೆಲ್ಲ ನೋಡ್ತೀವಿ, ಕಣ್ತುಂಬ ನೋಡ್ತೀವಿ. ಕಣ್ಣು ಮುಚ್ಕೊಂಡು ನೋಡಿದ್ದನ್ನೆಲ್ಲ ರಿಕಲೆಕ್ಟ್ ಮಾಡ್ತೀವಿ. ಕಾರಣ ಅಗ್ನಿ ಒಳಗೆ ಕಣ್ಣೊಳಗಡೆ ಅಗ್ನಿ ಶಕ್ತಿ ಇದೆ ಅಂತ. ಅಗ್ನಿ ಪಂಚಭೂತಗಳು ಅದೊಂದು. ನಮ್ಮ ಬೆರಳಲ್ಲಿ ಅಗ್ನಿತತ್ವ ಇದಾಯಿತು ಅಂದರೆ ಕಣ್ಣಲ್ಲಿ ಅಗ್ನಿತತ್ವ ಇದೆ ಅಂತೆ. ಅದು ನಮ್ಮ ವಿಷನನ್ನು ತೋರಿಸುತ್ತೆ. ಎರಡನೇದು, ಕಣ್ಣಾದ ತಕ್ಷಣ ಕಿವಿಗಳಲ್ಲಿ ಶಬ್ದ. ಇದು ಆಕಾಶ ತತ್ವ ಅಂತಾರೆ. ಕಿವಿಗೆ ಆಕಾಶ ತತ್ವ. ಕಣ್ಣಿಂದ ಎಷ್ಟೋ ನಾವು ಹೀಲ್ ಮಾಡ್ಬೋದಂತೆ ಶರೀರವನ್ನು. ನಮ್ಮ ಶರೀರ ಕಣ್ಣಿಂದ ಇರೋ ಅಗ್ನಿಶಕ್ತಿಯಿಂದ ಎಲ್ಲ ಕಾಯಿಲೆನ ಕ್ಯೂರ್ ಮಾಡ್ಕೋಬೋದಂತೆ. ಅದೊಂದು ವಿದ್ಯೆ, ಮರ್ಮವಿದ್ಯೆಯಲ್ಲಿ. ಕಿವಿಯಿಂದ ನಮ್ಮ ಶರೀರದಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನು ಕ್ಯೂರ್ ಮಾಡ್ಕೋಬೋದಂತೆ, ಹೀಲಿಂಗ್ ಮಾಡ್ಬೋದಂತೆ. ಸ್ಪೇಸ್, ಶಬ್ದ, ಇದಕ್ಕೆ ಆಕಾಶ ತತ್ವ ಅಂತಾರೆ. ಕಿವಿ ಆಕಾಶ ತತ್ವ. ಮರ್ಮವಿದ್ಯೆಯಲ್ಲಿ ಕಪಾಲನಾಸ ಅಂತ, ಇದು ನಾಸ, ನಾಸಮೂಲ, ನಾಸಮಧ್ಯ, ನಾಸಾಗ್ರ. ಅದು ಕೆಳಗಡೆ ಈ ರೈಟ್ ಮತ್ತು ಲೆಫ್ಟ್ ನಾಸ್ಟ್ರಿಲ್ ಇದೆಯಲ್ಲ, ಈ ಜಾಗಕ್ಕೆ ಕಪಾಲನಾಸ ಅಂತದ್ದು. ಈ ಜಾಗ ನೋಡಿ, ಈ ತುದಿ, ಈ ಕಪಾಲನಾಸ. ಈ ಕಪಾಲನಾಸದಲ್ಲಿ ವಾಯು ಹೋಗುತ್ತಂತೆ ಬ್ರೈನ್ಗೆ, ವಾಯುತತ್ವ. ಕಣ್ಣಲ್ಲಿ ಅಗ್ನಿತತ್ವ, ಕಿವಿನಲ್ಲಿ ಆಕಾಶ ತತ್ವ, ಕಪಾಲನಾಸದಲ್ಲಿ ವಾಯುತತ್ವ. ನಾವು ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡನ್ನ ಬಿಡ್ತೀವಿ. ತುಟಿ, ಈ ತುಟಿ ಕಂಪ್ಲೀಟ್, ಈ ತುಟಿ ಜಲ
ನೀರು, ಇಲ್ಲಿ ಒದ್ದೇ ಇದೆ ನಮಗೆ ಲಿಕ್ವಿಡ್. ಜೊಲ್ಲು ಜಲತತ್ವ, ಈ ತುಟಿನಲ್ಲಿ ಜಲತತ್ವ ಇದೆ, ಇದಕ್ಕೆ ವಾಟ್ರ್ ಅಂತ. ಜಲತತ್ವ ಅಂದರೆ ವಾಟ್ರ್. ಇದರಿಂದ ಏನು ಲಾಭ ಅಂದರೆ ಟೇಸ್ಟ್ ನೋಡೋದು. ಬೆರಳು ಟೇಸ್ಟ್ ನೋಡೋಲ್ಲ, ಸಿಹಿ, ಹುಳಿ, ಒಗರು, ಕಹಿ ಅಂತೇಳಿ. ಅಥವಾ ಮೊಳಕೈ, ಕಿವಿ, ಕಣ್ಣು ಯಾವುದು ಟೇಸ್ಟ್ ನೋಡೋಲ್ಲ. ಟೇಸ್ಟ್ ನೋಡೋದು ಯಾವುದು? ತುಟಿನ ಒಳಗೆ ಹೋದ್ಮೇಲೆ ನಾಲಿಗೆ ಟೇಸ್ಟ್ ಹೇಳುತ್ತೆ. ಇದು ಖಾರ, ಇದು ಹುಳಿ, ಇದು ಒಗರು, ಇದು ಕಹಿ ಅಂತ ಹೇಳುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಓಷ್ಠ ಅಂತಾರೆ. ತುಟಿ ಜಲತತ್ವ, ಯಾವಾಗಲೂ ತುಟಿಲಿ ಜಲತತ್ವ ಇರ್ತದಂತೆ. ಬ್ರೈನ್ಗೆ ಬೇಕಾಗಿರೋ ನೀರಿನ ಅಂಶ ತುಟಿಲಿ ಸಿಗುತ್ತೆ. ಬ್ರೈನ್ಗೆ ಬೇಕಾಗಿರೋ ಗಾಳಿ ಅಂಶ ಕಪಾಲನಾಸದಲ್ಲಿರುತ್ತೆ. ಬ್ರೈನ್ಗೆ ಬೇಕಾಗಿರೋ ಅಗ್ನಿತತ್ವ ಕಣ್ಣಲ್ಲಿದೆ. ಬ್ರೈನ್ಗೆ ಬೇಕಾಗಿರೋ ಶಬ್ದ ಕಿವಿಯಲ್ಲಿದೆ. ಇವೆಲ್ಲ ಹೀಲಿಂಗ್ ಎನರ್ಜಿ ಅಂತಂದರು ಮರ್ಮವಿದ್ಯೆಯಲ್ಲಿ. ಹೀಲಿಂಗ್ ಎನರ್ಜಿ. ಆಮೇಲೆ ನಾಸ ಅಗ್ರ ನೋಡಿ, ಇಲ್ಲೊಂದು ಇದೆಯಲ್ಲ, ಈ ಮೂಗಿನ ತುದಿಗೆ ಕಪಾಲನಾಸ ಅಂತಾರೆ. ನಾಸಾಗ್ರ ಅಂದರೆ ಇದು ಈ ಜಾಗದಲ್ಲಿ ಭೂತತ್ವ ಇದೆ ಅಂತ. ಮೂಳೆ ಇದೆ ಇಲ್ಲಿ. ಭೂತತ್ವ ಅಂದರೆ ಸ್ಮೆಲ್ ಹೇಳ್ಕೊಳ್ಳುತ್ತೆ. ಇಲ್ಲಿ ಗಾಳಿ ಹೋದರೆ ಇಲ್ಲಿ ಸ್ಮೆಲ್ ಹೋಗುತ್ತಂತೆ. ನೋಡಿ ಹೆಂಗೆ ಮಾಡಿದ್ದಾನೆ ಭಗವಂತ ಸೃಷ್ಟಿ. ಈ ಜಾಗದಲ್ಲಿ ಸ್ಮೆಲ್ಲು, ಇಲ್ಲಿ ಗಾಳಿ, ಇಲ್ಲಿಂದ ಸೀ ಅಂತ ಗಾಳಿ ಹೋಗುತ್ತೆ, ಸೋ ಅಂತ ಹೋಗುತ್ತೆ. ಬಿಡಬೇಕಾದ್ರೆ ಹಮ್ ಅಂತ ಬಿಡ್ತೀವಿ. ಸೋಹಂ 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 ಅಂತ. ಸೋ ಅಂದರೆ ಆಕ್ಸಿಜನ್, ಹಮ್ ಅಂದರೆ ಕಾರ್ಬನ್ ಡೈಆಕ್ಸೈಡು. ಸ್ಮೆಲ್ಲು ಭೂತತ್ವ. ಈ ತುದಿಲಿಂದ ಸ್ಮೆಲ್ ಹೋಗೋದು. ಮೈಗೆಲ್ಲ ಸೆಂಟ್ ಹಾಕಿದರೆ ಅಥವಾ ಯಾವ ಸ್ಮೆಲ್ ನಾವು ನೋಡ್ತೀವೋ ಅದೆಲ್ಲ ಇಲ್ಲಿಂದ ಬರೋದು. ಅದನ್ನು ಈ ನೆಕ್ಕು ತಲೆಗೆ ಪಂಚಭೂತಗಳು 5 ಜಾಗದಲ್ಲಿ ಇಟ್ಟಿದ್ದಾನೆ ಭಗವಂತ. ಒಂದು ಕಣ್ಣಲ್ಲಿ ಅಗ್ನಿತತ್ವ, ಕಿವಿಯಲ್ಲಿ ಆಕಾಶ ತತ್ವ, ಮತ್ತು ಈ ಕಪಾಲನಾಸ ವಾಯುತತ್ವ, ಇಲ್ಲಿ ಕಪಾಲನಾಸ. ಈ ಮಧ್ಯದಲ್ಲಿ ನಾಸಾಗ್ರ, ನಾಸದ ಅಂದರೆ ಮೂಗು, ನಾಸಿಕದ ಅಗ್ರಭಾಗದಲ್ಲಿ ಭೂತತ್ವ, ತುಟಿಗಳಲ್ಲಿ ಜಲತತ್ವ. ಇದಿಷ್ಟು ನಾವು ಕಂಟ್ರೋಲ್ ಮಾಡ್ಕೊಂಡು ಬಂದರೆ, ಮರ್ಮವಿದ್ಯೆಯಲ್ಲಿ ಹೇಳ್ತಾರೆ, ಕಂಟ್ರೋಲ್ ಮಾಡಿ ನೋಡಿ, ನಿಮಗೆ ಹುಚ್ಚಿಡಿಯೋದಿಲ್ಲ, ಡಿಪ್ರೆಷನ್ಗೆ ಹೋಗಲ್ಲ, ಪ್ಯಾರಾಲಿಸಿಸ್ ಬರಲ್ಲ, ಮತ್ತು ಬ್ರೈನ್ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೊಂದು ವಿದ್ಯೆ, ಮರ್ಮವಿದ್ಯೆ. ಈಗ ನಾನು ತೋರಿಸೋವಂಥದ್ದು ಕೆಲವು ಥೆರಪಿ ಮಾಡ್ತಾಯಿದ್ರೆ ಇಲ್ಲಿಂದ ಇಲ್ಲಿಗೆ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಯಾವಾಗ ಬ್ಯಾಲೆನ್ಸ್ ಆಯಿತು, ಕಾರ್ಡಿಯೋವಾಸ್ಕ್ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ರೆಸ್ಪಿರೇಟರಿ ಸಿಸ್ಟಮ್ ಲಂಗ್ಸ್ ಸಂಬಂಧಪಟ್ಟಂಥದ್ದು, ಬಿ ಪಿ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಟೆನ್ಷನ್ ರಿಲೀಸ್ ಮಾಡ್ಬೋದು. ಇದೆಲ್ಲಕ್ಕಿಂತಾಗಿ ಪ್ಯಾರಾಲಿಸಿಸ್ನ ಕ್ಯೂರ್ ಮಾಡ್ಬೋದು. ಆಮೇಲೆ ನರ್ವ್ಸಲ್ಲಿ ಡಿಸಾರ್ಡರ್, ನರಗಳಲ್ಲಿ ದೌರ್ಬಲ್ಯ ಇತ್ತು ಅಂದರೆ ಬ್ರೈನಲ್ಲಿ ಇರ್ಬೋದು ನರ ಯಾವುದಾದ್ರು. ಆಮೇಲೆ ನಾವು ಆತ್ಮಹತ್ಯೆ ಮಾಡ್ಕೊಬೇಕು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿರ್ತಾರೆ, ಸೂಸೈಡ್ ಅಟೆಂಪ್ಟು, ಅದನ್ನು ತಪ್ಪಿಸ್ಬೋದು. ಡಿಪ್ರೆಷನ್ನು, ಆ್ಯಕ್ಸೈಟಿ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಯ, ಗಾಬರಿ, ಒಂಥರ ಮಂಕತನ, ಮತ್ತು ಮೆಂಟಲ್ ಎಮೋಷನ್ಸ್ನೆಲ್ಲ, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಮೆಡುಲಾ ಅಂತ. ಮೆಡುಲಾಗೆ ಕಣ್ಣಿಂದ, ಕಿವಿಯಿಂದ, ಮೂಗಿನ ತುದಿಯಿಂದ, ಮೂಗಿನ ಹೊರಳಿಂದ, ತುಟಿಯಿಂದ ಹೀಲಿಂಗ್ ಮಾಡ್ತಾಯಿದ್ರೆ ಎಲ್ಲ ರೋಗ, ಇಷ್ಟೊತ್ತು ಏನು ಹೇಳಿದ್ರು ಆ ರೋಗ ಎಲ್ಲ ಹೊಟ್ಟೋಗುತ್ತಂತೆ. ಪ್ಯಾರಾಲಿಸಿಸ್ ಬರಬಾರ್ದು ಅಂದರೆ, ಸೂಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನೋಕಲ್ಪನೆಗಳಿತ್ತು ಅಂದರೆ, ಹುಚ್ಚುಚ್ಚಾಗಿ ಮಾತಾಡೋದು, ಅಳೋದು, ನಗೋದು, ಕಿರ್ಚೋದು ಮಾಡೋದು, ಮೆಂಟಲ್ ಎಮೋಷನ್ಸ್ ಇಂಬ್ಯಾಲೆನ್ಸ್ ಆದಾಗ, ಟೆನ್ಷನ್ ಜಾಸ್ತಿ ಆದಾಗ, ಆ್ಯಕ್ಸೈಟಿ ಜಾಸ್ತಿ ಆದಾಗ, ಡಿಪ್ರೆಷನ್ಗೆ ಹೋದಾಗ, ಇವೆಲ್ಲವನ್ನು ನಿಮ್ಮ ಕಣ್ಣು, ಕಿವಿ, ಮೂಗು, ಬಾಯಲ್ಲೇ ಕಂಟ್ರೋಲ್ ಮಾಡ್ಕೋಬೇಕಂತೆ. ಮನುಷ್ಯನ ಕಣ್ಣು ಚೆನ್ನಾಗಿರಬೇಕು, ಬ್ರೈನಲ್ಲಿ ಯಾವುದೇ ರೀತಿ ದೋಷಗಳು ಬರಬಾರ್ದು, ಬ್ರೈನ್ ಒಳಗೆ ರಕ್ತ ಹೆಪ್ಪುಕಟ್ಟೋದು, ಬ್ರೈನ್ ಒಳಗೆ ಕ್ಯಾನ್ಸರ್ ಬರೋದು, ಬ್ರೈನ್ ಟ್ಯೂಮರ್ ಅಂತಾರೆ, ಬ್ರೈನ್ ಒಳಗೆ ಸಣ್ಣ ಸಣ್ಣ ಗೆಡ್ಡೆಗಳು ಬೆಳ್ಕೊಳ್ಳೋದು, ರಕ್ತ ಹೆಪ್ಪುಕಟ್ಕೊಳ್ಳೋದು, ಬ್ರೈನಲ್ಲಿ ರಕ್ತದ ಸಂಚಾರಕ್ಕೆ ಅಡೆತಡೆ ಇತ್ತು ಅಂದರೆ ಡಿಪ್ರೆಷನ್ಗೆ ಹೋಗೋದು, ಇವೆಲ್ಲವೂ ಕೂಡ ತಡೆಯಬೇಕು ಅಂತಂದರೆ ನಮ್ಮ ಅಂಗುಷ್ಠದಿಂದ, ಇದಕ್ಕೆ ಶಿಖರ ಮುದ್ರಾ ಅಂತಾರೆ, ಅಂಗುಷ್ಠದಿಂದ ಕಣ್ಣಿಗೆ ಈ ರೀತಿ
ಮಸಾಜ್ ಮಾಡಬೇಕು. ನೋಡಿ ಹೀಗಿದೆಯಲ್ಲ, ಈಗ ಇಟ್ಕೊಂಡು ಇದಕ್ಕೆ ಇಲ್ಲಿ ಮಾಡಿದ್ರೆ ಮೆಡುಲಾಗೆ ಮಸಾಜ್ ಆಗುತ್ತೆ. ಮುಖ್ಯ ಆಬ್ಜೆಕ್ಟ್ ಏನಪ್ಪ ಅಂದರೆ ಮೆಡುಲಾಗೆ ಮಸಾಜ್ ಮಾಡೋದು. ನೋಡಿ ಕಣ್ಣು ಮೇಲೆ ಹಿಂಗೆ ಇಟ್ಕೊಂಡು ಹೀಗೆ ಓಂ ಅಗ್ನಿದೇವಾಯ ನಮಃ, ಓಂ ಅಗ್ನಿದೇವಾಯ ನಮಃ, ಓಂ ಅಗ್ನಿದೇವಾಯ ನಮಃ. ಸುಮ್ಮನೆ ಕಣ್ಮೇಲೆ ಹೆಬ್ಬೆಟ್ಟನ್ನು ಇಡಬೇಕು. ಕಣ್ಣಲ್ಲಿ ಈಗಾಗಲೇ ಅಗ್ನಿ ತತ್ವ ಇದೆ, ಕಣ್ಣೊಳಗಡೆ ಅಗ್ನಿ ಶಕ್ತಿ ಇದೆ. ಹೆಬ್ಬೆಟ್ಟಲ್ಲಿ ಶರೀರದ ಅಗ್ನಿತತ್ವ ಇದೆ, ಕಣ್ಣಲ್ಲಿ ಬ್ರೈನ್ಗೆ ಅಗ್ನಿತತ್ವ. ಆದರೆ ನಮ್ಮ ಶರೀರದಲ್ಲಿ ಬೆರಳಿಗೆ ಅಗ್ನಿತತ್ವ ತಮ್ಮ ಫಿಂಗರಲ್ಲಿ. ಅಂದರೆ ಹೆಬ್ಬೆಟ್ಟು. ಇದನ್ನು ಕಣ್ಣ ಮೇಲೆ ಎತ್ತು ಒಂದು 10 ನಿಮಿಷ ಇಟ್ಕೊಂಡು ಸುಮ್ಮನೆ ಹೀಗೆ ಓಂ ಅಗ್ನಿದೇವಾಯ ನಮಃ ಅಂತ ಮನಸ್ಸಲ್ಲೇ ಹೇಳಬೇಕು. ಮಂತ್ರದಿಂದ ಮೆಡುಲಾಗೆ ಮಸಾಜು. ಹೆಬ್ಬೆಟ್ಟಿನ ಪ್ರೆಷರು ಕಣ್ಗುಡ್ಡೆ ಮೇಲೆ ಹೋಗಿ ಮೆಡುಲಾಗೆ ಮಸಾಜ್ ಮಾಡುತ್ತಂತೆ. ಓಂ ಅಗ್ನಿದೇವಾಯ ನಮಃ ಇದು ಮನಸ್ಸಲ್ಲಿ ಹೇಳಬೇಕು. ಅದಿಲ್ಲ ಅಂದರೆ ನೋಡಿ ಈ ರೀತಿನೂ ನೋಡಿ ಈ ರೀತಿ ಸುಮ್ಮನೆ ಈ ರೀತಿ ಮಸಾಜ್ ಮಾಡಬೇಕು. ಈ ರೀತಿ ಸುಮ್ಮನೆ ಉಗುರೆಲ್ಲ ಕಟ್ ಮಾಡ್ಕೋಬೇಕು, ಉಗುರು ಕಟ್ ಮಾಡ್ಕೊಂಡಿರಬೇಕು. ಕಣ್ಮೇಲೆ ತುಂಬ ಭಾರ ಬಿಡೋಂಗಿಲ್ಲ, ಸುಮ್ಮನೆ ಸ್ಪರ್ಶ ಅಷ್ಟೇ. ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ವಿಷನ್ ಅಗ್ನಿತತ್ವ ಬ್ರೈನ್ಗೆ ಸಾಕಷ್ಟು ಅಗ್ನಿತತ್ವ ಹೋಗುತ್ತಾಗ ಟ್ಯೂಬರ್ಕ್ಲೋಸಿಸು ಎಲ್ಲ ಇದು ಹೀಲ್ ಆಗುತ್ತೆ. ಕಣ್ಣಿನ ದೃಷ್ಟಿಗೂ ಚೆನ್ನಾಗಾಗತ್ತೆ. ಒಂದು ಎರಡನೇದು ಬ್ರೈನಲ್ಲಿ ಮೆಡುಲಾ ಅಂತಿದೆ, ಮೆಡುಲಾಗಿ ಮಸಾಜ್ ಆಗುತ್ತೆ. ಈ ರೀತಿ ನಿಧಾನಕ್ಕೆ ಮಾಡಬೇಕು ಕಣ್ಣಿಗೆ. ಇದು ಪಂಚಭೂತಗಳಲ್ಲಿ ಇದೆಲ್ಲ ಸೆನ್ಸ್ ಆರ್ಗನ್ಸ್. ಈ ಸೆನ್ಸ್ ಆರ್ಗನಲ್ಲಿ ಕಣ್ಣು ಒಂದು, ಇದು ಅಗ್ನಿತತ್ವ. ಕಣ್ಣು ಅಗ್ನಿತತ್ವ, ಕಣ್ಣು ಹಿಂದೆಗಡೆ ಅಗ್ನಿ ಇದೆ. ಆ ಅಗ್ನಿನ ಸಮಾಂತರವಾಗಿ ಸಮತೋಲನವಾಗಿ ಮಾಡೋದು. ಆಗ ಬ್ರೈನ್ಗೆ ನೆಕ್ಗೆ ಎಲ್ಲ ಪಂಚಭೂತದ ಅಗ್ನಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇದೊಂದು ಮಸಾಜ್. ಇದು ತುಂಬ ಪ್ರೆಸ್ ಮಾಡಿದ್ರೆ ಕಣ್ಣು ಒಟ್ಟೋಗುತ್ತೆ. ಭಾರ ಮಾಡಿಸ್ಬೇಕು, ಜೆಂಟಲ್ ಪ್ರೆಸ್. ಇಲ್ಲ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಸಾಕು. ಹಿಂಗೆ ಇಟ್ಕೊಂಬಿಟ್ರೆ ಆಯಿತು. ನಿಮ್ಮ ಹೆಬ್ಬೆಟ್ಟಿನ ಶಾಖ ಕಣ್ಗೋಬೇಕು. ಹೆಬ್ಬೆಟ್ಟಿನ ಶಾಖ ಈ ಥರನೂ ಮಾಡ್ಬೋದು. ನೋಡಿ ಈ ಥರ ಈ ಥರ ಮಾಡ್ತಾ ಬಂದರೆ ವಿಷನ್ ಅಗ್ನಿತತ್ವ ಬ್ರೈನ್ಗೆ ಇರೋ ಅಗ್ನಿತತ್ವವನ್ನು ಬ್ಯಾಲೆನ್ಸ್ ಮಾಡ್ದಂಗೆ ಆಯಿತು. ಈ ರೀತಿ ನಿಧಾನಕ್ಕೆ ಮಾಡಬೇಕು. ಉಗುರೆಲ್ಲ ಕಟ್ ಮಾಡ್ಕೋಬೇಕು. ಮಾಡೋದ್ರಿಂದ ಅಗ್ನಿದೇವ ಕಣ್ಣಲ್ಲಿ ಅಗ್ನಿತತ್ವ ಇರೋದ್ರಿಂದ ನಾವು ಅಗ್ನಿ ಮಂತ್ರ ಇಡಬೇಕು. ಮಂತ್ರ ಥೆರಪಿಯಿಂದ ಮುದ್ರೆ ಮುಖೇನ ಮಸಾಜ್. ಯಾರಿಗೆ ಮಸಾಜು? ಮೆಡುಲಾ ಅಂತ ಬ್ರೈನ್ ಒಳಗಿದೆ. ಆ ಮೆಡುಲಾ ಅನ್ನೊಂದು ಸ್ಪೇರ್ ಪಾರ್ಟ್ಸ್ಗೆ ನಾನು ಅಗ್ನಿತತ್ವವನ್ನು ಬ್ಯಾಲೆನ್ಸ್ ಮಾಡಿ ಎಷ್ಟೇ ವರ್ಷ ಆದರೂ ಮಯೋಪಿಯಾ ಹೈಪರೋಪಿಯಾ ಅಂತ ಕಣ್ಣಿನಲ್ಲಿ ದೂರ ದೃಷ್ಟಿ ಹತ್ರ ದೃಷ್ಟಿ 2 ದೋಷ ನಿವಾರಣೆ ಆಗುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷತೆ. ಕಣ್ಣಲ್ಲಿರೋ ಲೈಟ್ ಎನರ್ಜಿ ಅಂದರೆ ಅಗ್ನಿ ತತ್ವ, ಲೈಟ್ ಎನರ್ಜಿ ಇದು ನಮ್ಮ ವಿಷನ್ನ ಚೆನ್ನಾಗಿ ಜಾಸ್ತಿ ಮಾಡುತ್ತೆ. ಬ್ರೈನ್ಗೆ ಪಂಚಭೂತಗಳು ಒಂದಾದ ಅಗ್ನಿ ತತ್ವ ಕಣ್ಣು ಮುಖಾಂತರ ಬ್ರೈನ್ ಕಳಿಸೋದು. ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಮಾಡ್ತಾ ಸ್ವಲ್ಪ ದಿವಸ ನಿಮಗೆ ಭಾಳಷ್ಟು ಬ್ರೈನ್ ಟ್ಯೂಮರು, ಬ್ರೈನ್ಗೆ ಸಂಬಂಧಪಟ್ಟಂಥ ನರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ಈ ಶಾಖದಿಂದ ಹೋಗ್ಬರುತ್ತೆ. ಆಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಲಗಿದ ತಕ್ಷಣ ಇಲ್ಲಿ 2 ಪಕ್ಕದಲ್ಲೂ ಕೂಡ ವೈಟ್ದು ವೇಸ್ಟ್ ಪ್ರಾಡಕ್ಟ್ ಟಾಕ್ಸಿನ್ ಬರುತ್ತೆ. ಕಣ್ಜಿಬ್ರೆ ಅಂತಾರೆ. ಈ ಥರ ತೆಗೆದ್ರೆ ಒಂಥರ ಗಮ್ ಥರ ವೈಟ್ ಬರುತ್ತೆ. ಅದು ಬರಬೇಕು. ಅದು ಬಂದಷ್ಟು ಭಾಳ ಒಳ್ಳೆಯದು ನಿಮಗೆ. ಈ ರೀತಿ ಹಿಂದಿನ ಕಾಲದ ಋಷಿಮುನಿಗಳು ಮರ್ಮ ಥೆರಪಿ. ಇದು ಮರ್ಮ ತಲೆಯಲ್ಲಿ ನೆಕ್ಕಲ್ಲಿರೋತಕ್ಕಂಥ ಪಂಚಭೂತಗಳ ಬಾಡಿರೋ ಪಂಚಭೂತಗಳು ಬೇರೆ ಇದೆ. ಅದಕ್ಕೆ ಮರ್ಮವಿದೆ, ಮಸಾಜ್ಗಳಿವೆ, ಗೊತ್ತಾಯ್ತಾ? ಅದಕ್ಕೊಂದು ಮರ್ಮ ಪಾಯಿಂಟ್ಸ್ ಮುಖಾಂತರ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡೋದು. ಇದು ಕಣ್ಣು ಕಿವಿ ಸೆನ್ಸರಿ ಆರ್ಗನಲ್ಲಿರೋದನ್ನು ಸೆನ್ಸ್ ಆರ್ಗನ್ಸ್ನ ಪಂಚಭೂತಗಳಿಂದ ಎನರ್ಜೈಸ್ ಮಾಡಿ ಬ್ಯಾಲೆನ್ಸ್ ಮಾಡೋದು. ಇದೊಂದು ವಿದ್ಯೆ. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಏನಿಲ್ಲ. ಇದು ಸಿಂಪಲ್ ವಿದ್ಯೆ ಇದು. ಅದರಿಂದ 50 ವರ್ಷ ಆದಮೇಲೆ 60 ವರ್ಷ ಆದಮೇಲೆ ಕಣ್ಣಲ್ಲಿ ಅಂಗಾಯ್ತಿಂಗ ಅನ್ನೋದು ಮಕ್ಕಳು ಈಗಲಿಂದ 7 ವರ್ಷ ಮೇಲ್ಪಟ್ಟರು ಇದು ಮಾಡ್ಬೋದು. ಉಗುರು ಕಟ್ ಮಾಡಿರಬೇಕು. ಉಗುರು ಮಾತ್ರ ಕಟ್ ಮಾಡ್ಕೊಂಡಿರಬೇಕು. ಅದರಿಂದ ಇದಕ್ಕೆ ಮಂತ್ರ ಏನು ಗೊತ್ತಾ? ಓಂ ಅಗ್ನಿದೇವಾಯ ನಮಃ ಅಂತೇಳಿ. ಓಂ ಮಹಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಈ ಮಂತ್ರನೂ ಕೂಡ ಹೇಳ್ಬೋದು. ಅಗ್ನಿ ಗಾಯತ್ರಿ. ಇದು ತುಂಬ ದೊಡ್ಡದಾಯಿತು ಅಂದರೆ ಬರೀ ಓಂ ಅಗ್ನಿದೇವಾಯ ನಮಃ, ಓಂ ಅಗ್ನಿದೇವಾಯ ನಮಃ ಅಂತ ಹೇಳಬೇಕು. ಓಂ ಮಹಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಅಂಥೇಳಿ ಒಂದು 15 ನಿಂದ 20 ನಿಮಿಷ ಮೆಡುಲಾಗೆ ಮಸಾಜ್ ಮಾಡೋದು.
ಮೆಡುಲ ಒಳಗೆ ಮುಟ್ಟಕ್ಕಾಗ್ತಿಲ್ಲ, ಕಣ್ಣು ಕಿವಿ ಮೂಗು ಬಾಯಿಂದ ಮಾಡೋದು ಮೆಡುಲಾಗಿ. ಇದೇ ಭಾಳ ಟ್ರಿಕ್ ಮರ್ಮ ವಿದ್ಯೆಯಲ್ಲಿ. ಮೆಡುಲ ಓಪನ್ ಮಾಡ್ಬೇಕಂದ್ರೆ ತಲೆ ಸೀಳಿ ಓಪನ್ ಮಾಡಬೇಕು. ಅದ್ರ ಬದಲು ಕಣ್ಣು ಮುಖೇನ ಈ ಪಂಚಭೂತಗಳನ್ನು ಪಂಚೇಂದ್ರಿಯಗಳಿಂದ ಸೆನ್ಸರಿ ಆರ್ಗನಿಂದ ಈ ಥರ ಮಾಡೋದು. ಈ ರೀತಿ ಮಾಡ್ತಾ 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 ಏನಾಗುತ್ತೆ, ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಅದು ವರ್ಟಿಗೋ ಅಂತ ಇದೆಯಲ್ಲ, ವರ್ಟಿಗೋನ ಕಾಯಿಲೆ, ತಲೆ ಸುತ್ತು ಬೀಳೋದು, ತಲೆ ಸುತ್ತುತ್ತಾ ಇರೋದು, ಅದು ಮೆಡುಲಲ್ಲಿ ಇಂಬ್ಯಾಲೆನ್ಸ್ ಆದಾಗ ಹಂಗಾಗತ್ತೆ ಅಂತ ಹೇಳ್ತಾರೆ ಮರ್ಮವಿದ್ಯೆಯಲ್ಲಿ. ಅದರಿಂದ ಮರ್ಮವಿದ್ಯೆನ ಹೆಬ್ಬೆಟ್ಟಿಂದ ಈ ಥರ ಮಾಡ್ತಾ ಇರ್ಬೋದು, ಈಗ ಮಾಡ್ಬೋದು ನೋಡಿ. ಹೀಗೆ ಈ ರೀತಿ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಮಾಡಬೇಕು. ಕಣ್ಣುಗುಡ್ಡೆಗೆ ಬಲ ಕೊಡಬಾರ್ದು, ಬಲ ಬಿಡಬಾರ್ದು ಹೆಚ್ಚಿಗೆ. ಇಲ್ಲ ಸುಮ್ಮನೆ ಈಗ ಇಟ್ಕೋಬೋದು. ಹೆಬ್ಬೆಟ್ಟು ಶುಕ್ರ, ಇಲ್ಲಿ ಅಗ್ನಿ ಇದೆ, ಬಾಡಿದ ಅಗ್ನಿ ತತ್ವ ಇಲ್ಲಿದೆ, ಬ್ರೈನ್ದ ಅಗ್ನಿ ತತ್ವ ಕಣ್ಣಲ್ಲಿದೆ, ಫೈರ್ ಇಲ್ಲಿ ಇಟ್ಕೋಬೇಕು. ಈ ರೀತಿ ಮಾಡ್ತಾ ಇದ್ದರೆ, ಅಥವಾ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೂ ಆಯಿತು. 15 ನಿಮಿಷ ಮಾಡಿದ್ರೆ ನಿಮಗೆ ಹೈಪರೋಪಿಯಾ ಮತ್ತು ಮಯೋಪಿಯಾ ಅಂತ ಹತ್ರದ್ದು ಕಾಣಲ್ಲ, ಹೈಪರೋಪಿಯಾ, ಮಯೋಪಿಯಾ ದೂರದ್ದು ಕಾಣಲ್ಲ, ಅದನ್ನೆಲ್ಲ ನಿವಾರಣೆ ಮಾಡುತ್ತೆ ಈ ಅಗ್ನಿತತ್ವದಿಂದ. ಇದು ಭಾಳ ವಿಶೇಷವಾದಂಥ ವಿದ್ಯೆ. ಬಹುಶಃ ಇದು ಎಲ್ರಿಗೂ ಮಕ್ಕಳಿಂದ 7 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಮಾಡೋದು ಭಾಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖೇನ, ಇಮೇಲ್ ಮುಖೇನ ಕಳಿಸಿ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ಇನ್ನಲ್ಲೆಲ್ಲ ಕೂಡ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ರು ಅವರು ನಮ್ಮ www.lakshmisrinivas.in ಅಂತ ಒಂದು ವೆಬ್ಸೈಟ್ ಇದೆ, ಲಾಗಿನ್ ಆಗಿ ಅಲ್ಲೇ ನೀವು ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತೋ ಅವರೇ ಬಂದರೆ ಒಳ್ಳೆಯದು. ಜಾತಕ ತೊಗೊಂಡು ಬನ್ನಿ. ಕೆಲವರಿಗೆ ಈ ಕುಷ್ಠರೋಗ, ಕ್ಷಯ, ಅಸ್ತಮ ಮತ್ತು ಈ ಲಕ್ವಾ, ಪ್ಯಾರಾಲಿಸಿಸ್ ಇದೆಲ್ಲ ಕಾಯಿಲೆಗಳಿತ್ತು ಅಂತಂದರೆ, ಪಿಟ್ಸು ಈ ಥರದ್ದೆಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.